ಏನು ಕೆಲಸ ಸಿಕ್ದಲ್ನೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಸಿಕ್ಕಿದೆ. ಸೆಕ್ಯೂರಿಟಿ ಅಂದ್ರೆ ಹೆಂಗಿರ್ಬೇಕು? ಪ್ರಾಮಾಣಿಕವಾಗಿರ್ಬೇಕು. ನೋಡ್ರಿ ಇವನೇ ಕರ್ಬಿಟ್ಟಿದಾನೆ, ಬೇಲಿಯ ದ್ವಲಮ ಇದ್ರೆ ಅಂತ. ಗಾದೆ ಏನ್ ಮಾಡ್ಬೇಕು? ಹ್ಮ್ ಹ್ಮ್ ಏನ್ ರಿಕವರಿ ನಿಮ್ಮಿಂದ? 30,000 2 ಗೋಲ್ಡ್ ಬ್ಯಾಂಗಲ್ಸ್. ಏನ್ ಕೆಲಸ ಮಾಡ್ತಿರ್ತಾವು? ಮತ್ತೆ ಹೆಂಗೆ ಇದಕ್ಕೆ ಎಕ್ಸ್ಪ್ಲನೇಷನ್? ಏನ್ ಮಾಡಿದ್ರು? A1 ಅವ್ರ ಮೋಟಿವ್ ಅಲ್ಲ, A1 ಅವ್ರು ಮೋಟಿವೇಟ್ ಮಾಡಿ ಅಂತ. ಅಲ್ಕ ಕೆಲ್ಸಕ್ಕೆ ಮೋಟಿವೇಶನ್ ಅಂತ ಕರೆಯಲ್ಲ, ಇನ್ಸ್ಟಿಗೇಷನ್ ಅಂತಾರೆ. ವಕೀಲ್ರೆ, ಮೋಟಿವೇಶನ್ ಅಂತಂದ್ರೆ ಒಳ್ಳೆ ಕೆಲಸ ಮಾಡಕ್ಕೆ ಹುರಿದುಂಬಿಸೋದು ಅಂತ, ಕುಕೃತ್ಯ ಮಾಡಕ್ಕಾದ್ರೆ ಪ್ರಚೋದಿಸೋದು ಅಂತ. ಗೊತ್ತಾಯ್ತಲ್ಲ? ಯಾರನ್ನ ತಲೆ ಹೊಡಿ, ಇನ್ಯಾರ್ದು ಕದಿ, ಇದಕ್ಕೆಲ್ಲಾನು ಹುರಿದುಂಬಿಸೋದಕ್ಕಾಗಲ್ಲ. ಹುಡುಗರು ಓದೋದಿಲ್ಲಪ್ಪ, ಚಾಕ್ಲೇಟ್ ಕೊಡ್ತೀನಿ, ಸೈಕಲ್ ಕೊಡಿಸ್ತೀನಿ ಅಂತ ಹೇಳಿ ಮಾಡೋದಕ್ಕೆ ಮೋಟಿವೇಟ್. ಪಕ್ಕದ ಮನೆಗೆ ಹೋಗಿ ಕದ್ಕೊಂಬಾರ ಅನ್ನೋದು ಇನ್ಸ್ಟಿಗೇಷನ್. ಮತ್ ಮೋಟಿವೇಟ್ ಎಲ್ಲ ಆಯ್ತು. ಎಷ್ಟು ವಯಸ್ಸು ನಿಮ್ಗೆ? ಎಷ್ಟು ವಯಸ್ಸು ನಿಮ್ ಕ್ಲೈಂಟ್ಗೆ? 29 ವರ್ಷ. ಏನೋ ಕೆಲಸ ಸಿಗ್ದಲ್ನೆ ಸೆಕ್ಯೂರಿಟಿ ಗಾರ್ಡ್. 30 ವರ್ಷ ಇರ್ಲಿ ಬಿಡಿ, ಏನು ಕೆಲಸ ಸಿಗ್ದಲ್ನೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಸಿಕ್ಕಿದೆ. ಸೆಕ್ಯೂರಿಟಿ ಅಂದ್ರೆ ಹೆಂಗಿರ್ಬೇಕು? ಪ್ರಾಮಾಣಿಕವಾಗಿರ್ಬೇಕು. ನೋಡ್ರಿ ಇವನೇ ಕರ್ಬಿಟ್ಟಿದಾನೆ, ಬೇಲಿಯ ದ್ವಲಮ ಇದ್ರೆ ಅಂತ. ಗಾದೆ ಏನ್ ಮಾಡ್ಬೇಕು? ಎಲ್ಲಿ ಅವನು? ನೇಪಾಳ. ತಿನ್ನ ಗತಿ ಇಲ್ಲ ಅಂತ ಹೇಳಿ ಗೋರ್ಖಾ ಕೆಲಸ ಮಾಡಕ್ ಬಂದು ಕದಿತೀರಾ? ನಥಿಂಗ್ ಡೂಯಿಂಗ್. ಕೊಟ್ರೆ ವಾಪಸ್ ಬರೋದಿಲ್ಲ ಅವನು. ಟ್ರಯಲ್ ಮುಗಿಲಿ ಬಿಡಿ. ನೋ ಸಾರಿ. This fellow has come all the way from Nepal only for the purpose of security work. ಅಯ್ಯೋ ಪಾಪ ಅಂತ ಗೋರ್ಖನ್ ಕೆಲಸಕ್ಕೆ ಇಟ್ಕೊಂಡ್ರೆ ಮನೆ ಹೊಡಿತೀರಿ. ಬರ್ಕೊಳ್ಳಿ. The case came to be filed in the year December 2022. In December 2022, yet to be served. Your client is in custody. What is it that you get? And it's a matter of very serious nature. POCSO is involved. And you want to dilly-dally like this? No, sorry, you file fresh petition. ಹೆಂಗಿರ್ತೀರಾ ನೀವು? When was the order? That is my order. ಆಫೀಸ್ ಚೇಂಜ್ ಆಗಿ ಮುಂಚೆ ಡಿಸೆಂಬರ್ ನಲ್ಲಿಂದ ಇದೆಯಲ್ಲ, ಮಾಡ್ಕೊಂಬನ್ನಿ 2:30ಗೆ. ಅಂದ್ರೆ ಬಾಯಲ್ಲೆಲ್ಲ ಕೇಳಿದ್ರೆ ಕೊಡೋದಿಲ್ಲ. Show me the acknowledgement, then I'll see. PF ಗಿದೆ ಕೊಟ್ಟಿಲ್ವಲ್ಲ, ವಜಾ ಮಾಡಿದ್ರಾಯ್ತು. ಏನ್ ಮಾಡೋದ್ರಿ? ಶೂರಿಟೀಸಿಗೆ ನೋಟಿಸ್ ಕೊಟ್ಟಿದ್ದೀನಿ ನಾವು, ಅದಕ್ಕೂ ನೀವು ಫೀಸ್ ಕೊಟ್ಟಿಲ್ಲ. ನೀವು ಪ್ರೋಸೆಸ್ ಫೀ ಕೊಟ್ರೆ ಶೂರಿಟಿ ನೋಟಿಸ್ ಕೊಡ್ತೀವಿ. ಅವನೆಲ್ಲ ಹೋದ ಗಾಂಜಾ ಕೇಸು, ನಿಮ್ಗೆ ಇಂಟ್ರೆಸ್ಟ್ ಇಲ್ಲ. ಸೋ ಕಾಲ್ಡ್ NCB ಅಂತ. ಈಗ ಅವ್ನು ಓಡಾಬಿಟ್ಟಿದ್ದಾನೆ, ಬೇಡ ಅಂತಂದ. ಇದು ಮಂಗಳೂರಿಂದ ಓಡೋದು ಅಂತ ನೀವು ನೋಡ್ರಿ. ಅವ್ರಿಗೇನ್ ಗೊತ್ತಿರಲ್ಲ ಬಿಡಮ್ಮ. ಆರ್ಡರ್ ನೋಡಮ್ಮ. ಅಯ್ಯೋ ದೇವ್ರಿ, ಮುರಳೀಧರ್ ಪೈ ಅವ್ರ ಆರ್ಡರ್ ನೋಡಮ್ಮ. ಹೌದಾ? ಕ್ರಿಮಿನಲ್ ಪೆಟಿಷನ್ ನಂಬರ್ so and so, ಗ್ರಾಂಟ್ ಯಾವತ್ತಾಗಿದ್ದ ಆರ್ಡರ್? 11th February 2022. Yes, where is this fellow? ಎಷ್ಟು ಕೆಜಿ ರೀ? 2.5 kg intermediary quantity.
ಇವಾಗ ಏನಕ್ಕೆ ಕೇಳ್ತಾ ಇದ್ದೀರಿ ನೀವು ಕ್ಯಾನ್ಸಲೇಷನ್? ಏನಕ್ಕೆ ಕೇಳ್ತಾ ಇದ್ರಿ? ಆ ಹಾ ಹಾ ಈಗ ಪ್ರೋಸೆಸ್ ಕೊಡಿ ಪಾಸು. ಹೇಳಿ. ಹಾ ಏನ್ ಮಾಡಕ್ ಬರುತ್ತೆ? ನೆನೆನೂ ಬಂದಿಲ್ಲ ಅವರು, ಬರೋದಿಲ್ಲ ಅಂದ್ರೆ ವಜಾ ಮಾಡ್ತೀವಿಲ್ಲ ಅಷ್ಟೇ. ಹಾ ಅಲ್ಲ ಇವ್ರೆ, ನೀವು ಫ್ರೈಡೆ ಅಂದ್ರೆ ಇನ್ಯಾವ ಫ್ರೈಡೆ? ಇನ್ಯಾವ ಫ್ರೈಡೆ? ಮುಂದಿನ ಫ್ರೈಡೆ ರಜಾ, ಅದರ ಮುಂದಿನ ಫ್ರೈಡೆ ರಜಾ, ಅದರ ಮುಂದಿನ ಫ್ರೈಡೆ ಅರ್ಧ ದಿನ. 7ನೇ ತಾರೀಕು ಗುಡ್ ಫ್ರೈಡೆ, 14ನೇ ತಾರೀಕು ಅಂಬೇಡ್ಕರ್ ಜಯಂತಿ, 21ನೇ ತಾರೀಕು ಅರ್ಧ ದಿವಸ. ವೈ ಅರ್ಧ ದಿವಸ? ಯು ನೋ, few retirements in the vacation. ಮತ್ತೆ ಇವೆಲ್ಲ ಅಂತವೇ, ಏನು ಒಂದೇ ದಿನ ಬರ್ದಲ್ನೇ ಇತ್ತಲ್ಲ ಬುಡಕ್ ಹಾಕೊಂಡಿರೋ ಕೇಸ್ಗಳು ಅಂತವು ಇವು. Rajana absent. Petition came to be filed in the month of December 2022. Third, counsel for petitioner and learned HGP. Petition under section 439 CRPC with the following prayers. Brief facts of the case are as under. Janaki, one Srimati Janaki, wife of late Ganapati, filed a complaint with ನಾಪೋಕ್ಲು ಪೊಲೀಸ್. ಇಲ್ಲಿಂದ ಕೂರ್ಗುಗ್ ಹೋಗಿ ಇಂತ ಕೆಲಸ ಮಾಡಿದ್ದೀರಾ? ನಾಪೋಕ್ಲು ಪೊಲೀಸ್, ಕೊಡಗು ಡಿಸ್ಟ್ರಿಕ್ಟ್, ಆನ್